ಚಿತ್ರದುರ್ಗ ತಾಲೂಕಿನ ಹಾಯ್ಕಲ್ ಗ್ರಾಮದ ರಾಮಲಿಂಗೇಶ್ವರ ಸ್ವಾಮಿಯ ಸಾವಿರಾರು ವರ್ಷಗಳ ಇತಿಹಾಸವಿದೆ ಎಂದು ಲೋಕೋಪಯೋಗಿ ಇಲಾಖೆ ಕಾರ್ಯದರ್ಶಿ ಬೆಂಗಳೂರು ಡಾಕ್ಟರ್ ಕೆಎಸ್ ಕೃಷ್ಣಾರೆಡ್ಡಿ ಹೇಳಿದರು. ಸಮೀಪದ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬಹಳ ಶಿಥಿಲ ವ್ಯವಸ್ಥೆಯಲ್ಲಿತ್ತು. ಅದನ್ನು ನಮ್ಮ ಗ್ರಾಮಸ್ಥರು ಮರು ನಿರ್ಮಾಣ ಮಾಡಬೇಕೆಂದು ಹೇಳಿದರು. 1998ರಲ್ಲಿ ಮತ್ತು 2024 ಕಾರ್ಯ ಶುರುವಾಗಿ ದೇವಸ್ಥಾನ ಸುಮಾರು ವರ್ಷಗಳ ಕಲ್ಲಿನ ಕಟ್ಟಡ ಕಟ್ಟಿದ್ದು ರಾಜಗೋಪುರ ನಿರ್ಮಾಣವಾಗಿರಲಿಲ್ಲ. ನಮ್ಮ ಅಜ್ಜಿಯವರು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ದೇವರ ಸೇವೆ ಮಾಡುತ್ತಿದ್ದರು. ಅವರ ನೆನಪಿನಲ್ಲಿ ಕೊಟ್ಲು ಶ್ರೀನಿವಾಸ್ ರೆಡ್ಡಿ ಮತ್ತು ಗಂಗಮ್ಮನವರ ಹೆಸರಿನಲ್ಲಿ ರಾಜಗೋಪುರ ನಿರ್ಮಾಣ ಮಾಡಿದ್ದೆವು. ರಾಜಗೋಪುರಕ್ಕೆ ಕಳಸ ಪ್ರತಿಷ್ಠಾಪನಾ ಆಗಿರಲಿಲ್ಲ. ಆದರೂ ನಮ್ಮ ಗ್ರಾಮಸ್ಥರು ನಾವು ಮಾಡಲೇಬೇಕೆಂದು ವ್ಯಕ್ತಪಡಿಸಿದ್ರು. ಆದ್ದರಿಂದ ನಾವು ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಕಳಶ ಪ್ರತಿಷ್ಠಾಪನೆ ಮಾಡಲಾಯಿತು ಎಂದು ಅವರು ಮಾತನಾಡಿದರು. ದೇವಸ್ಥಾನ ವಿದ್ಯುತ್ನಿಂದ ಅಲಂಕೃತಗೊಂಡಿತ್ತು. ಪೂಜೆ ಕೈಕರ್ಯಗಳು ನಡೆದವು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಎನ್ ನಾಗರಾಜ್ ರೆಡ್ಡಿ, ಕೆಎಂ ಜಗನ್ನಾಥ್ ರೆಡ್ಡಿ, ಕೆಜಿ ಲೋಕೇಶ್ ರೆಡ್ಡಿ, ಎಟಿ ನಾಗರಾಜ್ ರೆಡ್ಡಿ, ರವಿಶಂಕರ್ ರೆಡ್ಡಿ, ಕ್ಯಾಸಿಕಿ ಪಾಪಯ್ಯ, ರಾಜಪ್ಪ, ಬೆಳಗಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಾಲಯ್ಯ, ಎಲ್ ವೆಂಕಟೇಶ್ ರೆಡ್ಡಿ ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ. आयतनवान् भवति आपो वै पत्यन्यस्यायतनं वेद आयतनवान् भवति य एवं वेद योपामायतनं वेद आयतनवान् भवति संवत्सरो वा एवं वेद योपामायतनं वेद राजाधिराजाय प्रसन्नसाहिने नमो वयं वै श्रवणाय कुर्महे इदं फलं मया देव स्थापितं पुरसत्तव तेन मे फलावाप्ति भवेत् जन्मनि जन्मनि. ರಾಮಲಿಂಗೇಶ್ವರ ದೇವ ಈ ದಿವಸ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ನಿಮಗೆ ಪೂರ್ಣಾಹುತಿಯನ್ನು ಈ ಸ್ವೀಕಾರ ಮಾಡಿ ಗೋಪುರ ಕಲಶದ್ದು ಪ್ರತಿಷ್ಠವಾಗಿ
ಕೋಟ್ಲ ವಂಶಸ್ಥರು ಆಯ್ಕಲ್ ಗ್ರಾಮ. ನಮ್ಮದೇ ಊರಿನ ದೇವರಾದ ರಾಮಲಿಂಗೇಶ್ವರ ಸ್ವಾಮಿಗೆ 1000 ವರ್ಷಗಳ ಇತಿಹಾಸ ಇದೆ. ಈ ಒಂದು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಭಾಳ ಶಿಥಿಲಾವಸ್ಥೆಯಲ್ಲಿತ್ತು. ಅದನ್ನು ಗ್ರಾಮಸ್ಥರೆಲ್ಲ ಸೇರಿ 1998ರಲ್ಲಿ ಅದನ್ನು ಮರು ನಿರ್ಮಾಣ ಮಾಡಬೇಕು ಅಂತ ಎಲ್ಲ ತೀರ್ಮಾನ ತಗೊಂಡ್ವಿ. 2004ರಲ್ಲಿ ಈ ಕಾರ್ಯ ಶುರುವಾಗಿ ಸುಮಾರು ವರ್ಷಗಳ ಕಾಲ ಎಲ್ಲ ದಾನಿಗಳ ನೆರವಿನಿಂದ ಈ ಒಂದು ಏನು ಕಲ್ಲಿನ ಒಂದು ಕಟ್ಟಡ ಕಟ್ಟಿದ್ದೀವಿ ಅದು ಪೂರ್ಣ ಆಗಿತ್ತು. ಆದರೆ ರಾಜಗೋಪುರ ನಿರ್ಮಾಣ ಆಗಿರಲಿಲ್ಲ. ನಮ್ಮ ಅಜ್ಜಿಯವರು ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಸೇವೆ ಮಾಡ್ತಿದ್ದರು, ಬೆಳಿಗ್ಗೆ ಸಾಯಂಕಾಲ. ಸೊ ಆ ಒಂದು ನೆನಪಿನಲ್ಲಿ ನಮ್ಮ ತಂದೆ ತಾಯಿ ಹೆಸರಲ್ಲಿ ಕೋಟ್ಲ ಶ್ರೀನಿವಾಸ ರೆಡ್ಡಿ, ಶ್ರೀಮತಿ ಗಂಗಮ್ಮನವ್ರ ಹೆಸರಲ್ಲಿ ನಾವು ಈ ಒಂದು ಗೋಪುರನ ನಿರ್ಮಾಣ ಮಾಡಿದ್ದೀವಿ. ಈ ರಾಜಗೋಪುರಕ್ಕೆ ಕಲಶ ಪ್ರತಿಷ್ಠಾಪನೆ ಆಗಿರಲಿಲ್ಲ. ಅದನ್ನು ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ನಾವು ಮಾಡಬೇಕು ಅಂತ ಹೇಳಿ ಎಲ್ಲರೂ ಇಚ್ಛೆ ವ್ಯಕ್ತಪಡಿಸಿದ್ರಿಂದ ಈ ಒಂದು ದಿನ ನಾವು ಈ ರಾಜಗೋಪುರಕ್ಕೆ ಕಲಶ ಪ್ರತಿಷ್ಠಾಪನೆಯನ್ನು ನೆರವೇರಿಸ್ತಾ ಇದ್ದೀವಿ.